ಯೇಸುವೆ, ಪರಿಶುದ್ಧರು 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 ಸ್ವಾಮಿ. ಅಪ್ಪ, ನೀವು ನಮ್ಮನ್ನು ಹುಡುಕಿ ಬಂದಿದ್ದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ರಾಜ. ಪಾಪಿಗಳಾಗಿರುವ ನಮ್ಮನ್ನು ಸ್ವಾಮಿ ಅಪ್ಪ ಕರುಣಿಸಿದ್ದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ ಸ್ವಾಮಿ. ಆಶೀರ್ವದಿಸ್ರಿ, ಬಲಪಡಿಸ್ರಿ ಸ್ವಾಮಿ. ನಾಗರಾಜ್, ಓ ನನ್ನ ಏಸಪ್ಪ ಬಂದಾಯಿತು. ಪ್ರಾರ್ಥನೆಯನ್ನು ನಾನು ಮೆಚ್ಚಿದ್ದೇನೆ. ಓ ನನ್ನ ದೇವರು ನನ್ನ ಪಾಪವನ್ನು ಮೆಚ್ಚಿದ್ದಾರೆ, ನನ್ನ ಶಾಪಗಳನ್ನು ಮೆಚ್ಚಿದ್ದಾರೆ. ನಿನ್ನ ಸನ್ನಿಧಿಗೆ ನಾನು ಬರುವೆನು. ಏಸಪ್ಪ, ನಿಮಗೆ ಸ್ತೋತ್ರ ಸ್ವಾಮಿ, ನಿಮಗೆ ಸ್ತೋತ್ರ ಸ್ವಾಮಿ, ನಿಮಗೆ ಸ್ತೋತ್ರ ಸ್ವಾಮಿ. ಹಲೋ, ಯಾರು? 3 ದಿವಸ ಆಗಿದೆ ಊಟ ಮಾಡಿ. ಹಾಂ, 3 ದಿವಸ ಆಗಿದೆ ಊಟ ಮಾಡಿ. ಹಾಂ, ಊಟ ಏನಾದ್ರು ಇದ್ರೆ ಕೊಡಿ. ಇಲ್ಲ, ಇವತ್ತು ನಮ್ಮದು ದೊಡ್ಡ ಫಂಕ್ಷನ್ ಇದೆ. ಇವತ್ತು ನಮಗೆ ಬಿಡುವಿಲ್ಲ, ದಯವಿಟ್ಟು. ಸ್ವಲ್ಪ ಆದ್ರೂ ಇಲ್ಲ ಇಲ್ಲ ಇಲ್ಲ, ನೀವು ಹೋಗಿ ಹೋಗಿ. ಸ್ತೋತ್ರ ಯೇಸುವೆ, ಸ್ತೋತ್ರ ಕರ್ತಾವೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸ್ತೋತ್ರ ಯೇಸಪ್ಪ. ಯೇಸು ಸ್ವಾಮಿ ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಯೇಸು ಸ್ವಾಮಿ. ಸ್ತೋತ್ರ ಯೇಸುವೆ, ಸ್ತೋತ್ರ ಕರ್ತಾವೆ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸ್ತೋತ್ರ ಯೇಸುವೆ. ಚಳಿ ಆಗ್ತಾ ಇದೆ, ವಸ್ತ್ರ ಇದ್ರೆ ಕೊಡಿ. ಚಳಿ ಆಗ್ತಾ ಇದೆ, ವಸ್ತ್ರ ಇದ್ರೆ ಕೊಡ್ತೀರಾ? ಇಲ್ಲ, ಇವತ್ತು ನಮ್ಮ ಏಸಪ್ಪ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಈ ಸಮಯನೇ ಇಲ್ಲ ನನಗೆ. ಹೋಗಿ ಹೋಗಿ. ಇಲ್ಲ ಇಲ್ಲ ಇಲ್ಲ, ಹೊರಡ್ರಿ. ಇಲ್ಲ ಇಲ್ಲ, ಹೊರಡಿ ಹೋಗಿ. ಸ್ತೋತ್ರ 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 ಕರ್ತಾವೆ. ಹಾಲೆಲೂಯ ಹಾಲೆಲೂಯ. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ಸ್ತೋತ್ರ ಕರ್ತಾವೆ. ಹಾಲೆಲೂಯ ಹಾಲೆಲೂಯ. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ. ಇವತ್ತು ಏಸಪ್ಪ ಬರ್ತಾದ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಸ್ತೋತ್ರ ಯೇಸುವೆ. ಯಾರು? ಓ ಚೆನ್ನಾಗಿದೆಯಾ? ಏನು ಸಮಾಚಾರ? ಮಗುನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾಗಿತ್ತು. ಹಾಂ, ಸ್ವಲ್ಪ ನಿಮ್ಮ ಸಹಾಯ ಬೇಕಾಗಿತ್ತು. ನೀವು ಜೊತೆನಲ್ಲಿ ಬಂದರೆ ಅಲ್ಲಿ ಓದೋರಿಲ್ಲ, ಬೇರೆಯವರಿಲ್ಲ, ಅವ್ರು ಏನೇನು ಮೆಡಿಸಿನ್ ಕೊಡ್ತಾರಂತ ನಂಗೆ ಗೊತ್ತಿಲ್ಲ. ನೀವು ಬಂದರೆ ನಮಗೆ ಸಹಾಯವಾಗುತ್ತದ? ಇಲ್ಲ, ಇವತ್ತು ಫಂಕ್ಷನ್ ಫುಲ್ ಬಿಸಿ ಇದೆ. ನಮ್ಗೆ ಯಾರು ಬರ್ತಾ ಇದ್ದಾರೆ, ನಮ್ಗೆ ಗೊತ್ತಿರೋರು ಯಾರು ಇಲ್ಲ. ನೀವೇ ಪರಿಚಯ ಇರೋರು. ನೀವು ಬಂದರೆ ಫುಲ್ ಆಗಿರ್ತೈತೆ. ಇಲ್ಲ ಚಿನ್ನಯ್ಯ, ಇವತ್ತು ಬಿಟ್ಬಿಟ್ಟು ಚಿನ್ನಯ್ಯ, ಇವತ್ತು ಬಿಟ್ಬಿಟ್ಟು ಚಿನ್ನಯ್ಯ. ಹಾಲೆಲೂಯ ಹಾಲೆಲೂಯ ಹಾಲೆಲೂಯ. ಸ್ತೋತ್ರ ಯೇಸುವೆ. ಬೆಳಗ್ಗೆಯಿಂದ ಬಂದಾಯಿತು. ಏಸಪ್ಪ ಬರ್ತೀನಿ ಅಂತ ಹೇಳಿದ್ರು, ಬರಲೇನೇ ಇಲ್ಲ. ಆದರೆ ಇವ್ರು ಯಾರೋ ಬರ್ತಿದ್ರು, ಬಂದರು ಹೋದರು. ಏಸಪ್ಪ ಬರ್ತೀನಿ ಅಂತ ಹೇಳಿದರು, 6 ಗಂಟೆ ಆದರೂ ಬರಲಿಲ್ಲ. ಪ್ರಾರ್ಥನೆ ಮಾಡ್ಕೊಳ್ತೀನಿ, ಏಸಪ್ಪ ಬಂದೇ ಬರ್ತಾರೆ ಇವತ್ತು. ಹಾಲೆಲೂಯ 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 ಹಾಲೆಲೂಯ. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ. ಏಸಪ್ಪ ಸ್ತೋತ್ರ ಯೇಸಪ್ಪ. ಬನ್ನಿ ಏಸಪ್ಪ. ಯಾಕೆ ಬಂದಿಲ್ಲ? ಇದುವರೆಗೂ ಕಾದು ಏಸಪ್ಪ. ಬೆಳಗ್ಗೆಯಿಂದ ಬಂದಿದ್ದೆಲ್ಲ ಅಪ್ಪ, ಬೆಳಗ್ಗೆ ಬಂದು ದರ್ಶನ ಕೊಟ್ರಿ, ಆದರೆ ನೀವು ಬಂದಿಲ್ಲ ಏಸಪ್ಪ. ಸ್ತೋತ್ರ. ಓ ಏಸಪ್ಪ ಬಂದರು, ಏಸಪ್ಪ ಬಂದರು, ಏಸಪ್ಪ ಬಂದರು. ಅಯ್ಯೋ, ನಾನು ನಿನ್ನ ಸನ್ನಿಧಿಗೆ ಬಂದಿದ್ದೆ. ಏಸಪ್ಪ ಬಂದರು, ನನ್ನ ಕೂಗನ್ನು ಕೇಳಿಸ್ಕೊಂಡ್ರು. ಅಯ್ಯೋ, ಹಾಲೆಲೂಯ 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 ಹಾಲೆಲೂಯ. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸುವೆ. ಯೇಸು ಯೇಸು ಹೇಳಿಪ್ಪ. ಇವತ್ತು 3 ಸಲ ನಾನು ನಿನ್ನ ಸನ್ನಿಧಿಗೆ ಬಂದಿದ್ದೇನೆ. ಅಯ್ಯೋ, ಯಾವಾಗ ಬಂದ್ರಿ ಯೇಸಪ್ಪ? 3 ಸಲ ನಾನು ನಿನ್ನ ಸನ್ನಿಧಿಗೆ ಬಂದಿದ್ದೆ ನಾಗರಾಜ್. ಓ ಯೇಸಪ್ಪ, ನಾನು ಹೌದಾ ಯೇಸುವೆ? ಹಾಲೆಲೂಯ. ಸನ್ನಿಧಿಗೆ ನಾನು ವಸ್ತ್ರವಿಲ್ಲದೆ ಬಂದಿದ್ದೆ. ಹೌದಾ ಯೇಸಪ್ಪ? ಆಹಾರವಿಲ್ಲದೆ ಬಂದಿದ್ದೆ. ಹೌದು ಯೇಸಪ್ಪ, ನೀವು ಬಂದಿದ್ದು ಯೇಸಪ್ಪ. ಸಹಾಯವನ್ನು ಕೇಳಿ ನಾನು ಬಂದಿದ್ದೆ ನಾಗರಾಜ್. ಯೇಸಪ್ಪ, ನನಗೆ ಅರಿವಾಗಿಲ್ಲ, ನಾನು ಪಾಪಿ ಯೇಸಪ್ಪ, ನಾನು ಪಾಪಿ ಯೇಸಪ್ಪ. ನೀವು ಬಂದಿದ್ದೀರಿ, ಆದರೆ ನಾನು ನಿಮ್ಮನ್ನು ಗಮನಿಸಿಲ್ಲ ಯೇಸಪ್ಪ. ನನ್ನನ್ನು ಮನ್ನಿಸಿರಿ ಸ್ವಾಮಿ, ನನ್ನನ್ನು ಮನ್ನಿಸಿರಿ ಸ್ವಾಮಿ, ಮನ್ನಿಸಿರಿ ಸ್ವಾಮಿ. ಹಾಲೆಲೂಯ ಹಾಲೆಲೂಯ. ಸ್ತೋತ್ರ ಯೇಸಪ್ಪ, ಸ್ತೋತ್ರ ಯೇಸುವೆ. ಅಪ್ಪ, ನನ್ನನ್ನು ಮನ್ನಿಸಿರಿ ಸ್ವಾಮಿ. ನಾನು ಪಾಪಿಯಾಗಿ ಅಪ್ಪ ನಿಮ್ಮನ್ನು ಕಾಣದೆ ಹೋಗಿದ್ದೀನಿ ರಾಜ. ಆಶೀರ್ವದಿಸ್ರಿ, ಬಲಪಡಿಸ್ರಿ ಸ್ವಾಮಿ. ಒಂದು ಸಾರಿ ಮನ್ನಿಸಿರಿ ಸ್ವಾಮಿ, ಸಹಾಯವನ್ನು ಮನ್ನಿಸಿರಿ ನನಗೆ ಸ್ವಾಮಿ, ಮಾಡುವ ಹಾಗೆ ಇದೆಯಲ್ವಾ?
ಮನ್ನಿಸಿರಿ ನೀನು ಸ್ವಾಮಿ. ನನಗೆ ಸಹಾಯ ಹಾಲೆಲೂಯ. ಮಾಡಿದ ನಾಗರಾಜ್. ಮನ್ನಿಸಿ ಸ್ವಾಮಿ, ಮನ್ನಿಸಿ ಸ್ವಾಮಿ. ನಿಮ್ಮ ನಾಟಕದ ಆಧಾರ ಏನಂತ ಹೇಳಿ. ಹಾಲೆಲೂಯ. ಹಾಲೆಲೂಯ. ಈ ನಾಟಕದ ತಾತ್ಪರ್ಯ ಏನಂದರೆ, ಮತ್ತಾಯ ಬರೆದ ಸುವಾರ್ತೆಯಲ್ಲಿ 25ನೇ ಅಧ್ಯಾಯ 35ನೇ ವಚನ ಹೇಳುತ್ತೆ, ನಾನು ಹಸಿದಿದ್ದೆನು, ನನಗೆ ಊಟ ಕೊಟ್ಟಿರಿ, ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ, ನಾನು ಪರದೇಶಿಯಾಗಿದ್ದೆನು, ನನ್ನನ್ನು ಸೇರಿಸಿಕೊಂಡಿರಿ, ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿದ್ದೀರಿ, ರೋಗದಲ್ಲಿ ಬಿದ್ದಿದ್ದೆನು, ನನ್ನನ್ನು ಆರೈಕೆ ಮಾಡಿದಿರಿ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇದೆಲ್ಲ ಕೊಡುವುದರಿಂದ ದೇವರು ಒಂದು ರೂಪದಲ್ಲಿ ಬರೋದಿಲ್ಲ, ಭಿಕ್ಷುಕನ ರೂಪದಲ್ಲಿ ಬರ್ತಾರೆ, ಇನ್ನು ಅನೇಕ ವ್ಯಾಧಿಸ್ಥರ ರೂಪದಲ್ಲಿ ಬರ್ತಾರೆ. ನಾವು ಬಂದವರಿಗೆ ಸಹಾಯವನ್ನು ಒದಗಿಸುವುದೇ ಇದು ಈ ವಾಕ್ಯದ ತಾತ್ಪರ್ಯ ಆಗಿದೆ. ನಾವೆಲ್ಲರೂ ದೇವರಿಗೆ ಒಪ್ಪಿಸಿಕೊಡೋಣ. ಆಮೇನ್. ಎಲ್ಲ ಕೈಗಳನ್ನು ತಟ್ಟಿ. ನಾನು ಈ ಕಥೆನ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟು. ಆ್ಯಕ್ಚುಲಿ ಇವರು ನಾಗರಾಜ್ ಬ್ರದರ್ ಅವರು ಒಬ್ಬ ಕ್ರೈಸ್ತನಾಗಿತ್ತು, ಅಂದರೆ ಯೇಸು ಸ್ವಾಮಿನ ನಂಬಿರುವಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಅವರು ಯೇಸು ಸ್ವಾಮಿ ಹತ್ರ ದಿನ ಪ್ರಾರ್ಥನೆ ಮಾಡೋದು, ಒಂದು ದಿನ ಆದರೂ ನಮ್ಮ ಮನೆಗೆ ಬನ್ನಿ ಸ್ವಾಮಿ ಅಂತ ಕೇಳ್ತಾ ಇರ್ತಾರೆ. ಆಗ ಅಂಥ ಟೈಮಲ್ಲಿ ಯೇಸು ಸ್ವಾಮಿ ಅವರ ಪ್ರಾರ್ಥನೆ ಕೇಳಿ, ಇದೋ ಇವತ್ತು ನಾನು ನಿಮ್ಮ ಮನೆಗೆ ಬರ್ತೀನಿ ನಾಗರಾಜ್ ಅಂತ ಹೇಳ್ತಾರೆ. ಆ ಟೈಮಲ್ಲಿ ನಾಗರಾಜ್ ಬ್ರದರ್, ಹೌದಾ ಯೇಸು ಸ್ವಾಮಿ ನಮ್ಮ ಮನೆಗೆ ಬರ್ತಾರ ಅಂತೇಳಿ ಅವ್ರು ಏನು ಮಾಡ್ತಾರೆ, ತಮ್ಮ ಮನೆಯನ್ನು ಶುದ್ಧಿ ಮಾಡ್ತಾರೆ. ಯೇಸು ಸ್ವಾಮಿ ಬರ್ತಾ ಇದ್ದಾರೆ, ಅವರು ಬಂದು ನಮ್ಮ ಮನೆಯಲ್ಲಿ ಇರ್ತಾರೆ ಅಂತೇಳಿ ಅವ್ರಿಗೆ ಅನುಕೂಲವಾದದ್ದೆಲ್ಲ ಅರೇಂಜ್ ಮಾಡ್ತಾ ಇರ್ತಾರೆ. ಅಂಥ ಒಂದು ಬ್ಯುಸಿ ಟೈಮಲ್ಲಿ ಒಬ್ಬರು ಬಾಗಿಲು ತಡ್ತಾರೆ. ಅವರು ಬಂದು ಏನು ಕೇಳ್ತಾ ಇದ್ದಾರೆ ಅಂದರೆ, ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ, ನನಗೆ ಸ್ವಲ್ಪ ಊಟ ಕೊಡಿ ಅಂತ ಕೇಳಿ ಅವರು ಬಾಗಿಲು ತಟ್ಟಿ ಅವ್ರನ್ನ ಕೇಳ್ತಾ ಇದ್ದಾರೆ. ಆದರೆ ಈ ನಾಗರಾಜ್ ಬ್ರದರು ಅವರ ಹಸಿವನ್ನು ಅರ್ಥಕೊಳ್ಳಲಿಲ್ಲ. ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲ ನಾನು ಬ್ಯುಸಿಯಾಗಿದ್ದೀನಿ, ನಮ್ಮ ಮನೆಗೆ ನೆಂಟರು ಬರ್ತಾ ಇದ್ದಾರೆ, ಸೊ ನಾನು ಇವಾಗ ನಿನಗೆ ಊಟ ಎಲ್ಲ ಕೊಡೋದಕ್ಕೆ ನನಗೆ ಟೈಮ್ ಇಲ್ಲ, ಪುರ್ಸತ್ತಿಲ್ಲ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಡ್ತಾರೆ. ಇನ್ನೊಬ್ಬರು ವಸ್ತ್ರವಿಲ್ಲ, ನನಗೆ ಬಟ್ಟೆ ಕೊಡಿ ಅಥವಾ ಒದ್ಕೊಳ್ಳೋಕೆ ಏನಾದರೂ ಕೊಡಿ ಅಂತ ಹೇಳಿ ಇನ್ನೂ ಒಬ್ಬರು ಬಂದು ಬಾಗಿಲು ತಟ್ತಾರೆ. ಈ ಅವರು ಆ ಟೈಮಲ್ಲಿಯೂ ಅವರ ಒಂದು ಯೋಚನೆ ಹೇಗಿದೆ ಅಂದರೆ, ಯೇಸು ಸ್ವಾಮಿ ಸ್ವತಃ ಡೈರೆಕ್ಟಾಗಿ ಬರ್ತಾ ಇದ್ದಾರೆ ಅಂತೇಳಿ ಅವರು ಆ ಥರ ಅವರ ಒಂದು ಟೆನ್ಷನು, ದೇವ್ರ ಮನೆಗೆ ಬರ್ತಾ ಇದ್ದಾರಲ್ಲ ಅಂತೇಳಿ ಅವರು ಆ ಒಂದು ಆತರದಲ್ಲಿ, ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ಇವಾಗ ನಾನು ನಿನಗೆ ಬಟ್ಟೆ ಹುಡುಕಿ ಕೊಡೋದಕ್ಕಾಗಲ್ಲ, ನೀನು ಹೋಗ್ಬೋದು ಅಂತೇಳಿ ಕಳಿಸ್ಬಿಡ್ತಾರೆ. ಮೂರನೇ ವ್ಯಕ್ತಿ ಅವರ ಸ್ನೇಹಿತನು. ಆ ಸ್ನೇಹಿತನು ಬಂದು, ನನ್ನ ಮಗನಿಗೆ ಮೈ ಹುಷಾರಿಲ್ಲ, ನಾನು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಸ್ವಲ್ಪ ಸಹಾಯ ಮಾಡು, ಬಾ ನನ್ನ ಜೊತೆ ನೀನು ನನಗೆ ಹೆಲ್ಪ್ ಮಾಡು ಅಂತ ಕೇಳಿದಾಗ ಅಲ್ಲಿ ನಾಗರಾಜ್ ಬ್ರದರು ಅವ್ರಿಗೆ ಅವಾಯ್ಡ್ ಮಾಡ್ತಾರೆ. ನನ್ನ ಕೈಯಲ್ಲಿ ನಿಜವಾಗ್ಲೂ ಆಗಲ್ಲ, ನಾಳೆ ಬೇಕಾದರೆ ನಿನಗೆ ಸಹಾಯ ಮಾಡ್ತೀನಿ, ಇವತ್ತು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಗ ಹೇಳಿದ ಮೇಲೆ 2 ಗಂಟೆ ಆಯಿತು, 5 ಗಂಟೆ ಆಯಿತು, ಸಾಯಂಕಾಲ ಆಗೋಯ್ತು, ಯೇಸು ಸ್ವಾಮಿ ಮನೆಗೆ ಬಂದಿಲ್ಲ. ಆದರೆ ಯೇಸು ಸ್ವಾಮಿ ಹೇಳಿದ್ರು ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತ, ಆದರೆ ಅವರು ಬಂದಿಲ್ಲ. ಆಗ ನಾಗರಾಜ್ ಬ್ರದರ್ ಏನು ಮಾಡಿದ್ರು ಅಂದರೆ, ಅಳ್ಕೊಂಡು ದುಃಖ ಆಗುತ್ತೆ ಅಲ್ವಾ, ಯಾರಾದರೂ ಒಬ್ರು ದೊಡ್ಡ ವ್ಯಕ್ತಿ ನಮ್ಮ ಮನೆಗೆ ಬರ್ತಾರೆ, ಅವ್ರು ಬಂದಿಲ್ಲ ಅಂದರೆ ಫೀಲ್ ಆಗುತ್ತೆ. ಸೊ ಅವರು ಆಗ ಪ್ರೇಯರ್ ಮಾಡ್ತಾರೆ, ನನ್ನ ದೇವರೇ ಯಾಕೆ ಬಂದಿಲ್ಲ, ನನ್ನಿಂದ ಏನಾದರೂ ತಪ್ಪಾಯ್ತಾ, ಬನ್ನಿ ಅಂತ ಹೇಳಿ ಅವರು ಆ ಆತಂಕದಲ್ಲಿ ದೇವರ ಹತ್ರ ಅಳುತ್ತಾ ಪ್ರಾರ್ಥನೆ ಮಾಡುವಾಗ ದೇವರ ಧ್ವನಿ ಮತ್ತೆ ಅವರಿಗೆ ಕೇಳಿಸುತ್ತೆ. ಆ ಧ್ವನಿಯಲ್ಲಿ ಏನು ಹೇಳ್ತಾರೆ, ನಾಗರಾಜ್ ನಾನು ನಿನ್ನ ಮನೆಗೆ ಬಂದಿದ್ದೆ, ನೀನು ನನ್ನನ್ನು ಆಹ್ವಾನಿಸಲಿಲ್ಲ ಅಂತಾರೆ. ಯಾವಾಗ ಬಂದಿದ್ರಿ ಅಂದರೆ, ನಾನು ಹೊಟ್ಟೆ ತುಂಬ ಹಸಿವಾಗಿತ್ತು, ನಾನು ಆ ರೂಪದಲ್ಲಿ ಬಂದಿದ್ದೆ, ಆದರೆ ನೀನು ನನಗೆ ಊಟ ಕೊಟ್ಟಿಲ್ಲ, ನನಗೆ ತುಂಬ ಚಳಿ ಆಗ್ತಿತ್ತು, ನನಗೆ ವಸ್ತ್ರವಿಲ್ಲ ಅನ್ನೋ ರೀತಿಯಲ್ಲಿ ನಾನು ಬಂದಿದ್ದೆ, ನೀನು ನನಗೆ ವಸ್ತ್ರವನ್ನು ಕೊಟ್ಟಿಲ್ಲ, ನನಗೆ ಸಹಾಯ ಅಗತ್ಯವಾಗಿತ್ತು, ಆದರೆ ನೀನು ನನಗೆ ಸಹಾಯ ಮಾಡಲಿಲ್ಲ. ನಾನು ಬರುವ ರೀತಿ ಅನ್ಯರಾಗಿ ಅಥವಾ ಇತರರಾಗಿ ನಿನ್ನ ಮಧ್ಯದಲ್ಲಿ ಒಬ್ಬ ಸ್ನೇಹಿತನಾಗಿ ನಿನ್ನವರಲ್ಲಿ ನಾನೊಬ್ಬನಾಗಿ ನಾನು ಬರ್ತಿದ್ದೆ, ಆದರೆ ನೀನು ಅದನ್ನು ಗ್ರಹಿಸ್ಕೊಳ್ಳಿಲ್ಲ. ಇತರರಿಗೆ ಅಂದರೆ ಈ ಸ್ಥಿತಿಯಲ್ಲಿರುವಂಥ ಯಾರಿಗಾದರೂ ನೀನು ಸಹಾಯ ಮಾಡುವುದಾದರೆ ಅದು ಯೇಸು ಸ್ವಾಮಿಗೇ ಸಹಾಯ ಮಾಡಿದ ಹಾಗೆ ಯೇಸು ಸ್ವಾಮಿ ನಮಗೆ ಬೈಬಲ್ ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ. ಹಾಗಾಗಿ ಇವರೇ ಮಾತ್ರ ಅಲ್ಲ, ಯೇಸು ಸ್ವಾಮಿನ ನಂಬಿರುವಂಥ ಮಕ್ಕಳಾಗಲಿ, ಯೇಸು ಸ್ವಾಮಿಯಲ್ಲಿ ಆ ವಾಕ್ಯಗಳನ್ನು ತಿಳ್ಕೊಂಡಿರುವಂಥ ಮಕ್ಕಳಾಗಲಿ ಏನನ್ನು ಮಾಡಬೇಕು ಅಂತ ಒಂದು ಆಜ್ಞೆ ಇದೆ ಅಂದರೆ, ಹೊಟ್ಟೆ ಹಸಿವಂತ ಬಂದಿರೋರಿಗೆ ಊಟ ಕೊಡಲೇಬೇಕು. ಅವ್ರು ಯಾರೇ ಆಗಿರಲಿ ಎಲ್ಲರಿಗೂ ಆಹ್ವಾನಿಸಿ ಅವರಿಗೆ ಊಟ ಕೊಡಿ,
ಅದು ನಿಮಗೆ ದೇವರಿಗೆ ಕೊಟ್ಟಂತ ಆಗುತ್ತದೆ. ವಸ್ತ್ರ ಕೊಡುವಾಗ ಅದು ನೀವು ದೇವರಿಗೆ ಕೊಡುವಂತಾಗುತ್ತದೆ. ಸಹಾಯ ಮಾಡುವಾಗ ನಿನ್ನಲ್ಲಿರುವಂಥ ನೆರೆ ಹೊರೆಯವರಿಗೆ ಏನಾದರೂ ಅವಶ್ಯಕತೆಗಳಿದ್ದಾಗ ಆಗಲ್ಲ ಅಂತ ಹೇಳಿದೀರಾ, ಅವರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿರಿ. ಇದೇ ಯೇಸು ಸ್ವಾಮಿಯ ನಿಜವಾದ ಪ್ರೀತಿ. ಈ ಕ್ರಿಸ್ಮಸ್ ಸಂದೇಶ ಏನೆಂದರೆ, ಅವರು ಈ ಭೂಮಿಗೆ ಬಂದದ್ದು ಪ್ರೀತಿಯನ್ನು ಹಂಚಿಕೊಳ್ಳಲಿಕ್ಕಾಗಿ. ಆ ಪ್ರೀತಿನ ನಾವು ಒಬ್ಬ ಕ್ರೈಸ್ತನನ್ನು ಅಂದರೆ ಯೇಸು ಸ್ವಾಮಿಯನ್ನು ನಂಬಿರುವಂಥ ನಾವುಗಳು ನಮ್ಮಲ್ಲಿ ಯೇಸು ಸ್ವಾಮಿಯ ಪ್ರೀತಿಯನ್ನು ಅನ್ಯ ಜನರಿಗೆ ತೋರಿಸಬೇಕು. ಅದೇ ಈ ಒಂದು ನಾಟಕದ ತಾತ್ಪರ್ಯವಾಗಿದೆ. ಅರ್ಥ ಈಗಾಗಿತ್ತೋ ಆವಾಗಲಾಗಿತ್ತೋ, ಆದರೆ ಒಂದು ದೊಡ್ಡ ಕ್ಲಾಪ್ಸ್ ಬೇಕೇ ಬೇಕು. ಥ್ಯಾಂಕ್ ಯು ಎವ್ರಿವನ್, ಥ್ಯಾಂಕ್ ಯು.